ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಮೈಸೂರಿಂದ ಹೊರಟಿ ನಂಜನಗೂಡಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ಮಸಾಲೆ ದೋಸೆ, ಕೇಸರಿ ಬಾತು ಆರ್ಡರ್ ಮಾಡಿದ್ವಿ. ತಿಂಡಿ ಆದಮೇಲೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದ್ವಿ. ಈ ಮಗುದು ಸ್ಮೈಲ್ ನೋಡಿ ಆ ಮಗುಗೆ ಯಾಕೆ ನಗು ಬರ್ತಾಯಿತ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ಪಕ್ಕದಲ್ಲಿ ಒಬ್ಬರು ನಮ್ಮಗೆ ವ್ಲಾಗ್ ಮಾಡ್ತಾಯಿದ್ರು. ಟಿಫನ್ ಮುಗಿಸಿ ನಾವು ಹೊರಟಿದ್ದೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ವೀಕೆಂಡ್ ಅಲ್ವಾ, ಕ್ಯೂ ಜಾಸ್ತಿನೇ ಇತ್ತು. ಯಾಕೆ ಈ ಕ್ಯೂ ಗೊತ್ತಾ? ಬೆಟ್ಟದ ಮೇಲೆ ಪ್ರೈವೇಟ್ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ಅದಕ್ಕೆ ಈ ಕ್ಯೂ KSRTC ಬಸ್ಗೆ ಬೆಟ್ಟದ ಮೇಲೆ ಹೋಗೋಕ್ಕೆ. ನಮ್ಮಮ್ಮ ಎಲ್ಲಿ ಹೋದ್ರೂ ನೆರಳು ಹುಡ್ಕೊಂಡು ಬಿಡ್ತಾರೆ. ಪಾಪ ನಮ್ಮಪ್ಪ ನಮಗೋಸ್ಕರ ಬಿಸಿಲಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡ್ರು. ಟಿಕೆಟ್ ಸಿಕ್ಕಿದ ಮೇಲೆ ಬಸ್ಸಲ್ಲಿ ಬೆಟ್ಟದ ಮೇಲೆ ಹೋದ್ವಿ. ಬಸ್ಸಲ್ಲಿ ತಿಂದಂಗೆ ಸ್ವರ್ಗ ಫ್ರೆಂಡ್ಸ್. ಇದ್ದಲ್ಲ, ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಗ್ರೂಪ್ ಬಂದಿದ್ರು. ಅವರು ಫೋಟೋಸ್ ರೀಲ್ಸ್ ಮಾಡಿಕೊಂಡು ನಮಗೆ ಜಾಗ ಬಿಡೋಕ್ಕೆ 30 ಮಿನಿಟ್ಸ್ ತಗೊಂಡ್ರು. ಅವನ್ನೆಲ್ಲ ನೋಡಿ ಸಾಕಾಗಿ ನಮ್ಮ ಕಲಮ್ಮ ನಿಂತಲೇ ಫೋಟೋಗೆ ಪೋಸ್ ಕೊಟ್ಟರು. ಸ್ವರ್ಗ ಅನ್ನಲ್ಲ ನೋಡಿ. ಹೇಗಿದೆ ಫ್ರೆಂಡ್ಸ್? ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಯಾಕೆ ಅಂದರೆ ಈ ಸರ್ತಿ ನಮಗೆ ಹಿಮಾನೇ ಸಿಗಲಿಲ್ಲ. ಬಟ್ ಆ ಗ್ರೀನರಿ, ತಂಪಾದ ಗಾಳಿ, ಇದು ಹೇಳಿದರೆ ಆಗಲ್ಲ, ಫೀಲ್ ಮಾಡಿದ್ರೇ ಗೊತ್ತಾಗೋದು ನೆಮ್ಮದಿ ಅಂದರೆ ಏನು, ಖುಷಿ ಅಂದರೆ ಏನು ಅಂತ. ಹಾಗೆ ದರ್ಶನ ಮಾಡೋಣ ಅಂತ ಹೋದರೆ ಒಬ್ಬರು ಅಂಕಲು ತಂಬೂರಿ ಪ್ಲೇ ಮಾಡ್ತಾಯಿದ್ರು. ನಮ್ಮ ಕಲಮ್ಮಂಗೆ ಕಾಲು ನೋವು ಇದೆ ಅಂತ ಗೊತ್ತಾಗಿ ಬೇಗ ದರ್ಶನಕ್ಕೆ ಕಳಿಸಿದ್ದು. ದರ್ಶನ ಆದಮೇಲೆ ವ್ಯೂ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ಈ ಜಾಗ ನೋಡಿಲ್ಲ, ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಒಂದು ಸಾರಿ ಹೋಗಿ ಆ ಖುಷಿನ ಫೀಲ್ ಮಾಡಿ. ಫ್ರೆಂಡ್ಸ್, ಈ ಟೆಂಪಲ್ಗೆ ಬರಬೇಕಂದ್ರೆ ಮಾರ್ನಿಂಗ್ 8:30 to 4 PM ಇರುತ್ತೆ. ಬೆಟ್ಟದಿಂದ ವಾಪಸ್ ಬಂದರೆ ಪಾರ್ಕಿಂಗ್ ಹತ್ರ ನಮ್ಮ ಜಯಂತಿ ಫ್ಯಾಮಿಲಿ ಸಿಕ್ಬಿರೋದ. ಅವ್ರ ಜೊತೆ ಮಾತಾಡಿ ಬಾಯ್ ಹೇಳಿ ನಾವು ಹೊರಟಿದ್ದು ಬಂಡೀಪುರ ಟೈಗರ್ ರಿಸರ್ವ್ಗೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೀವೇ ನೋಡಿ ಏನಾಯಿತು ಅಂತ. ಅಷ್ಟೇ ಬರೋದು ಆಡ್ಲಿಕ್ಕೆ. ಟೈಗರ್ಸ್ನ ನೋಡೋಣ ಅಂತ ಹೋದ್ ನಮಗೆ ಕಾಣಿಸಿದ್ದು ಮಾತ್ರ ಡೀರ್ ಅಷ್ಟೇ.
ಕರ್ನಾಟಕ ತಮಿಳ್ನಾಡು ಬಾರ್ಡರ್ವರೆಗೂ ಹೋಗಿ ರಿಟರ್ನ್ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೀದಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.